ಹದಗೆಟ್ಟ ಶಿಗ್ಗಾವಿ ಮುಂಡಗೋಡ್ ರಸ್ತೆ ಅವ್ಯವಸ್ಥೆ ಮುಕ್ತಿ ಯಾವಾಗ? ಹೌದು, ಶಿಗ್ಗಾವಿಯಿಂದ ಮುಂಡಗೋಡಕ್ಕೆ ತೆರಳುವ ರಾಜ್ಯ ರಸ್ತೆ ಸುಮಾರು ವರ್ಷಗಳಿಂದ ಹದಗೆಟ್ಟಿದ್ದು, ರಸ್ತೆಯಲ್ಲಿ ತೆಗ್ಗು ಗುಂಡಿಗಳು ಬಿದ್ದು ವಾಹನ ಸವಾರರು ಪರದಾಡುವಂತಾಗಿದೆ. ಅಷ್ಟೇ ಅಲ್ಲದೆ ಈ ರಸ್ತೆಯಲ್ಲಿ ದಿನನಿತ್ಯ ಶಾಲಾ ಮಕ್ಕಳು ಸಂಚರಿಸುವುದರಿಂದ ಮಕ್ಕಳಿಗೆ ತೊಂದರೆಯಾಗುತ್ತಿದ್ದು, ಇದರ ಬಗ್ಗೆ ಹಲವಾರು ಬಾರಿ ಇಲ್ಲಿಯ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಪ್ರಯೋಜನವಾಗಿಲ್ಲ. 4 ವರ್ಷಗಳಿಂದ ಚೆನ್ನಾಗಿ ಇದ್ದ ರಸ್ತೆ ಇಲ್ಲಿ ಯಾವಾಗ ಸಕ್ಕರೆ ಕಾರ್ಖಾನೆ ಆಯಿತೋ ಆವಾಗಿನಿಂದ ಫ್ಯಾಕ್ಟರಿಗೆ ಬರುವ ದೊಡ್ಡ ದೊಡ್ಡ ಲಾರಿಗಳು ಓಡಾಡುವುದರಿಂದ ಸಂಪೂರ್ಣ ಹಾಳಾಗಿದೆ. ಅದಲ್ಲದೆ ಈ ರಸ್ತೆ ಇಳಕಲ್ ಹಾಗೂ ಕಾರವಾರ ರಾಜ್ಯ ಇದಾಗಿದ್ದು, ಹೆದ್ದಾರಿಯಲ್ಲಿ ಬಿದ್ದಿರುವ ಗುಂಡಿಗಳಿಂದಾಗಿ ಶಿಗ್ಗಾವಿ ಹಾಗೂ ಮುಂಡಗೋಡ್ ನಡುವೆ ಸಂಚರಿಸುವ ವಾಹನ ಸವಾರರಿಗೆ ಸಂಕಷ್ಟ ಎದುರಾಗಿದೆ. ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಇತ್ತ ಕಡೆ ಗಮನ ಹರಿಸಿ ಗುಂಡಿಗಳನ್ನು ಸರಿಪಡಿಸಬೇಕೆಂದು ಸ್ಥಳೀಯರು ಮನವಿ ಮಾಡಿದ್ದಾರೆ. ಕೋಣೆಕೇರಿಯಿಂದ ಮುಂಡಗೋಡಕ್ಕೆ ಹೋಗೋ ಮೇನ್ ರಸ್ತೆ ಆದ ಇದು ಒಂದು ಸುಮಾರು 3 ವರ್ಷಗಳ ಕಾಲ ಈ ಥರ ಕಳಪೆ ಕಾಮಗಾರಿಯಿಂದ ಹಾಳುಗಟ್ಟಿ ಇಲ್ಲಿ ಜನರಿಗೆ ಓಡಾಡಕ್ಕೆ ಸಹಿತ ಆಗ್ತಾ ಇಲ್ಲ. ಆಮೇಲೆ ಅಧಿಕೃತವಾಗಿ ಇಲ್ಲಿ ಇಟ್ಟಂಗಿ ಬಟ್ಟೆಯಿಂದ ಇಲ್ಲಿ ರೋಡ್ಗಳು ಹಾಳಾಗಿ ಇಲ್ಲಿ ಇನ್ನೂ ಯಾವುದೇ ಜನಪ್ರತಿನಿಧಿಗಳು ಬಂದು ಈ ರೋಡಿನ ಬಗ್ಗೆ ಕಾಳಜಿನ ತೊಗೊಳೋರು. ಅಲ್ಲಿಂದ ಇಲ್ಲಿ ಆಕ್ಸಿಡೆಂಟ್ಗಳು ಭಾಳ ಆಗ್ಯಾವ, ಜಾರಿ ಬೀಳೋರು, ಶಾಲೆ ಮಕ್ಕಳು ಅನಾನುಕೂಲ ಭಾಳ ಅಂದ್ರೆ ಈ ರೋಡ್ನಾಗ ಭಾಳ ಆಗೈತಿ. ಎಲ್ಲಿಂದ ಅಡ್ಡಾಡ್ತೀರಿ ಸರ್ ನೀವು? ನಾನು ಡೈಲಿ ನಂದು ಮಾರ್ಕೆಟಿಂಗ್ ಕೆಲಸ, ನಾನು ಮುಂಡಗೋಡಿಂದ ಬಂಕಾಪುರ ಶಿಗ್ಗಾಮಲ್ಲಿ ಅಡ್ಡಾಡ್ತೀನಿ. ಆದರೆ ಈಗ ನಾನು ನೋಡಕತ್ತ 4ನೇ ವರ್ಷ ಈ ರೋಡ್ ಮಾತ್ರ ಇನ್ನೂವರೆಗೆ ಇಂಪ್ರೂವ್ಮೆಂಟ್ ಸಾಧ್ಯನೇ ಇಲ್ಲ. ಹಿಂದೆ MLA ಇದ್ರು, ಬಸವರಾಜ ಮುಖ್ಯಮಂತ್ರಿ ಇದ್ದಾಗೂ ಕಳಪೆ ಕಾಮಗಾರಿ ಮಾಡಿ ಬಿಲ್ ತೆಗೆದು ಅದನ್ನು ಹಾಳಾಗಿ ಮಾಡಿಸಿದ್ರು. ಈ ಹೊಸದಾಗಿ ಬಂದ ಶಾಸಕರು ಅವರು ಇದ್ರ ಬಗ್ಗೆ ಗಮನ ಕೊಡ್ಬೇಕು. ಮುಂದೆ ಅವರು ಈ ಜನಪ್ರತಿನಿಧಿಗಳಾದಂಥ ಈ ಜನರ ಬಗ್ಗೆ ಅಥವಾ ಈ ರೋಡಿನ ಬಗ್ಗೆ ಯಾರು ಕಾಳಜಿ ತೊಗೋಬೇಕು, ಜನರ ಬಗ್ಗೆ ಕಾಳಜಿ ತೊಗೊಳ್ಕೆ ತಾವು ಲಾಸ್ಟ್ ಈ ಬಂಕಾಪುರ ಇದು ಬೊಮ್ಮನಳ್ಳಿಗೆ ಹೋಗ್ತಾ ಇರ್ತಾರೆ. ಅದೇ ಜನಪ್ರತಿನಿಧಿಗಳ ಹೆಸರು ಕಾಣಪಟ್ಟನವರು ಈ ರೋಡ್ಗೆ ಅವರಾಗಿ ಕಣ್ಣು ಮುಚ್ಚ ಹೋಗೋದೇನಿಲ್ಲ, ಕಣ್ಣು ತಗೊಂಡು ಹೋಗ್ತಾರೆ. ಈ ರೋಡ್ ಬಗ್ಗೆ ತಾವಾಗೆ ಓನ್ ಡಿಸಿಷನ್ ತೊಗೊಂಡು ಮಾಡ್ಬೇಕಂತೇಳಿ ನಾನು ಕಳ್ಕಳಿ ವಿನಂತಿ. ಅನಾಹುತ ಆಗಿದೆ ಒಂದ್ಸರಿ ಇಲ್ಲ ಆಗ್ಯಾವ್ರಿ, ಭಾಳ ಅನಾಹುತ ಆಗ್ಯಾವ. ಟ್ರ್ಯಾಕ್ಟರ್ ಕಡೆಯಿಂದ ಆಗ್ಯಾವ, ಬೈಕ್ ಸ್ಕಿಡ್ ಆಗಿದ್ದಾರೆ, ಬಸ್ ನೇರಂತ್ರಿ ತುಂಬ್ಕೊಂಡ್ಬಂದಿರ್ತಾರೆ. ಒಂದು ಕಡೆ ಕ್ರಾಸ್ ಆಗತ್ತೆ ಬಸ್ ಎಲ್ಲಿ ಬೀಳ್ತದೆ ಭಯ ಇರ್ತೈತಿ. ಶಾಲೆ ಮಕ್ಕಳಿಗೆ ಅಂದ್ರೆ ಸ್ಟಾರ್ಟ್ ಆಗ್ತೀಗ ಜೂನಿಂದ ಮಕ್ಕಳಿಗೆ ಬರಕ್ಕೆ ಶಾಲೆ ಬರಕ್ಕೆ ಸಹಿತ ಬೇಜಾರಾಗೈತಿ. ಇಲ್ಲಿ ಪರಿಸ್ಥಿತಿ ಹಂಗಾಗೈತಿ. ಮುಂದೆ ನೋಡ್ಬೇಕ ಅಭಿವೃದ್ಧಿ ಮಾಡ್ತಾರೋ ಹಿಂಗೆ ಸುಮ್ಮನೆ ಹೋಗ್ತಾರ, ಇಲ್ಲಾಂದ್ರೆ ಸುಮ್ಮನೆ ನೆಟ್ಟೆ ಹಚ್ಬೇಕು ಅಂತೇಳಿ ಮಾಡಿದ್ವಿ ಪ್ಲಾನಿಂಗ್ ಐತಿ. ವರ್ಷ ಮಳೆ ಆಲ್ರೆಡಿ ಜೂನ್ ಬರೋಕ್ಕಿಂತ ಮುಂಚೆನೇ ಮಳೆ ಬಂದೈತಿ. ನೆಟ್ಟೆ ಹಚ್ಬಿಟ್ರೆ ಭತ್ತಾರ ಬರ್ತೈತಿ, ಯಾರು ಅದನ್ನ ಭತ್ತ ಬೆಳ್ಕೊಂಡು ರೈತರ ಉದ್ದಾರ ಹಾಕಾರ. ಆ ಪರಿಸ್ಥಿತಿ ಅಂದ್ರೆ ನಿರ್ಮಾಣ ಆಗೈತಿ ಈ ರೋಡ್ನಾಗ. ಮೊದ್ಲು ಕಬ್ಬಿನ ಗಾಡಿ ಬರೋಕ್ಕಿಂತ ಮುಂಚೆ ಎಲ್ಲ ಸರಿನೇ ಇತ್ತು. ಕಬ್ಬಿನ ಗಾಡಿ ಓಡಾಡಕತ್ತಿಂದ ಈ ತರ ಆಗಿದೆ. ಬರ್ತಾರೆ, ಯಾರಾದ್ರೂ ತಿಳಿಸಿದ್ರೆ ಬರ್ತಾರ, JCB ತೊಗೊಂಡು ಹಡ್ತಾರ, ಲೆವೆಲ್ ಮಾಡ್ತಾರ, ಮತ್ತು ಹೋಗ್ಬಿಡ್ತಾರೆ. ಮಳೆ ಆತಂದ್ರೆ ಮತ್ತು ಅದೇ ಹಾನಿ ಬರ ರಸ್ತೆದ್ದು. ಇಲ್ಲಿಂದ ಎಲ್ಲಿ ಬಸವನಕಟ್ಟಿವರೆಗೂ ಮಾತ್ರ, ಬಸವನಕಟ್ಟಿಲಿಂದ ಕೋಣನಕೇರಿ ಮಠ ಒಂದು 3 ಕಿಲೋಮೀಟ್ರ್ ಇದೇ ಥರನೇ ಐತಿ ರಸ್ತೆ. ಈ ರಸ್ತೆದೊಳಗೆ ಯಾವ ಥರ ಅಡ್ಡಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಮಳೆ ಅಂತೂ ಆಯ್ತಂದ್ರೆ ಯಾವ ರೋಡಲ್ಲಿ ಯಾವ ತೆಗ್ಗಿದೆ ಅಂತೇಳಿ ಗೊತ್ತಾಗಲ್ಲ, ಅಷ್ಟು ನೀರು ತುಂಬಿರುತ್ತೆ ರಸ್ತೆದಲ್ಲಿ. ಸ್ವಲ್ಪ ಸರಿಯಾಗಿ ವ್ಯವಸ್ಥೆ ಮಾಡ್ಬೇಕಂತ ನಾವು ಕೋರಿಕೆ.